ರಾಜಸ್ಥಾನ ಆಯಿತು. ಜೈಸಲ್ಮೇರಲ್ಲಿ ಮರಳುಗಾಡು, ಸಮ್ ಡ್ಯೂನ್ಸ್ ನೋಡಿಕೊಂಡು ನೆಕ್ಸ್ಟು ಹೇಳ್ದಂಗೆ ಗುಜರಾತ್ ಕಡೆ ಹೊರಟ್ವಿ. ಸೊ ಗುಜರಾತಲ್ಲಿ ನಮ್ಮದು ಡೆಸ್ಟಿನೇಷನ್ ಇದ್ದಿದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಕೆವಾಡಿಯಲ್ಲಿರುವಂಥದ್ದು. 15 hours ಜರ್ನಿ. ಸೊ ನಾವು ಜೈಸಲ್ಮೇರಲ್ಲಿ ವಾರ್ ಮ್ಯೂಸಿಯಮ್ಮು ನೋಡಿ ಹೊರಡೋ ಅಷ್ಟೊತ್ತಿಗೆ 10:30 ಆಗಿತ್ತು. ನಮಗೆ ಅವಾಗಿನ್ನೂ ಕ್ಲಿಯರ್ ವ್ಯೂ ಇರಲಿಲ್ಲ. 15 ಅವರ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ತಲುಪಿರ್ತೀವಿ ನಾವು ರಾತ್ರಿ ಅಷ್ಟೊತ್ತಿಗೆ, ಕೆವಾಡಿಯಾದಲ್ಲಿ ಉಳ್ಕೊಳ್ಳೋದಾ, ವಡೋದರಲ್ಲಿ ಉಳ್ಕೊಳ್ಳೋದಾ, ಏನು ಅಂತ ಕ್ಲಾರಿಟಿ ಇರಲಿಲ್ಲ. ಆವಾಗ ಕೋವಿಡ್ ಕೇಸಸ್ ಬೇರೆ ಇನ್ಕ್ರೀಸ್ ಆಗೋಕ್ಕೆ ಶುರುವಾಗಿತ್ತು. ಸೊ ವಿ ಜಸ್ಟ್ ಡಿಸೈಡೆಡ್ ಟು ಸ್ಟಾರ್ಟ್ ಡ್ರೈವಿಂಗ್. ವಡೋದರಾದಲ್ಲಿ ಗಿರೀಶ್ ಮತ್ತು ಗೌತಮ್ ಅವರು ಇನ್ನೊಬ್ಬ ಕ್ಲಾಸ್ಮೇಟ್ ಮೀಟ್ ಮಾಡುವಂಥ ಪ್ಲ್ಯಾನ್ ಇತ್ತು. ಸೊ ನಾವು ಸೊ ವಿ ಸ್ಟಾರ್ಟೆಡ್ ಡ್ರೈವಿಂಗ್. ದಾರಿಯಲ್ಲಿ ಗುಜರಾತಿ ಮೀಲ್ಸ್ ಎಲ್ಲಾದರೂ ಸಿಗತ್ತಾ ಅಂತ ನೋಡ್ಕೊಂಡು ಹೊರಟ್ವಿ. ಎಲ್ಲೂ ಸಿಗಲಿಲ್ಲ. ಸೊ ಮಧ್ಯದಲ್ಲಿ ಊಟ ಮಾಡಿದ್ದು ಇವಾಗ ನೆನಪು ಸರಿಗೆ ಬರ್ತಾ ಇಲ್ಲ. ಬಟ್ ಇಟ್ ವಾಸ್ ಊಟ ಮಾಡಲಿಲ್ಲ. ಕರೆಕ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಏನಾಯಿತು, ರಾಜಸ್ಥಾನ್ ದಾಟಿ ಗುಜರಾತ್ ಒಳಗೆ ಬರ್ತಿದ್ದಂಗೆ ನಮಗೆ ಫಾಫ್ಡಾ, ಕೇಫ್ಡಾ ಅದು ಇದು ತಿನ್ನೋಂಥ ಆಸೆ ಆಯಿತು. ಒಂದು ಊರಲ್ಲಿ ಸ್ಟ್ರೀಟ್ ಸೈಡು ನಾವು ಹೈವೇಲಿ ಬರ್ತಿದ್ದಂಗೆ ಎಲ್ಲ ಸಿಗೋವಂಥ ಒಂದು ಅಂಗಡಿ ಕಾಣಿಸ್ತು. ಒಂದು ಕಡೆ ನಿಲ್ಲಿಸಿ ಅದು ಏನೇನು ಐಟಮ್ಸ್ ಬರುತ್ತೋ ಅದನ್ನು ಪ್ಯಾಕ್ ಮಾಡಿಕೊಂಡು, ಎಲ್ಲೂ ಊಟಕ್ಕೆ ನಿಲ್ಸೋದು ಬೇಡ ಅಂತ ಹಾಗೆ ಡ್ರೈವ್ ಮಾಡಿಕೊಂಡು ದಾರಿಯಲ್ಲಿ ಹಾಗೆ ತಿಂದ್ಕೊಂಡು ಹೊರಟ್ವಿ. ಅಹಮದಾಬಾದ್ ಮೂಲಕನೂ, ಅಂದರೆ ಬೈಪಾಸ್ ಥರ, ಬಟ್ ಇಟ್ ವಿಲ್ ಟಚ್ ದಿ ಅಹಮದಾಬಾದ್ ಸಿಟಿ ಆಲ್ಸೋ. ಸೊ ಬರ್ತಿದ್ದಂಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಒಂದು ಫೈನ್ ಹಾಕಿಸ್ಕೊಂಡಿದ್ದು ನಾವು, ಮಾಸ್ಕ್ ಹಾಕ್ಕೊಂಡಿಲ್ಲ ಅಂತ. ₹500 ತಲಾ ₹500 ಹಂಗೆ ₹2,000 ಫೈನ್ ಕಟ್ಟಿದ್ವಿ. ಮಾಸ್ಕ್ ಹಾಕ್ಕೊಂಡ್ವಿ. ಅದಾದಮೇಲೆ ಹಂಗೆ ಕಟ್ಟಿಸ್ಕೊಂಡು ಬಂದಿದ್ದು ತಿಂಡಿನೆಲ್ಲ ತಿಂದು, ಆ ಕೇಕ್ ಥರ ಇರುತ್ತಲ್ಲ ಅದೊಂದು ಐಟಮ್ ಬಿಟ್ಟು ಬೇರೆ ಎಲ್ಲ ಕಟ್ಟಿಸ್ಕೊಂಡಿದ್ವಿ. ಕಚೋರಿ, ಆಮೇಲೆ ಫಾಫ್ಡಾ, ಢೋಕ್ಲಾ ಒಂದು ಇರಲಿಲ್ಲ. ಸೊ ಅದೆಲ್ಲ ತಿನ್ನಿಸ್ಕೊಂಡು ಟೋಲ್ಗೇಟ್ ಆದಮೇಲೆ ಒಂದು ಕಡೆ ಟೀ ಕುಡಿದು ವಡೋದರ ಕಡೆ ಹೊರಟ್ವಿ. ವಡೋದರಾದಲ್ಲಿ ಗೌತಮ್ ಫ್ರೆಂಡ್ ಮೀಟ್ ಮಾಡಿಕೊಂಡು ವಿ ಸ್ಟೇ ಪುಟ್ ದೇರ್. ಅಲ್ಲೂ ಒಂದು ಒಳ್ಳೆ ಹೋಟ್ಲ್ ಸಿಕ್ತು, ಒಳ್ಳೆ ರೇಟ್ಗೆ. ಅಗೋಡದಲ್ಲ, ಗೂಗಲಲ್ಲಿ ಹುಡುಕಿದ್ದಕ್ಕೆ ನಾವು ಊಟ ಮಾಡಿದ ಕಡೆಯೇ ಹತ್ತಿರದಲ್ಲೇ ಸಿಕ್ತು. ಅನ್ಯಾಯ ಏನಾಯಿತು ನಮಗೆ ಅಂದರೆ, ಗುಜರಾತಿ ಥಾಲಿ ತಿನ್ನೋಕ್ಕಾಗಲಿಲ್ಲ. ಸೊ ಲೈಟಾಗಿ ಫ್ರೈಡ್ ರೈಸೋ ಏನೋ ತಿಂದ್ಕೊಂಡು ಹೋಗಿ ಹೋಟ್ಲಲ್ಲಿ ಮಲ್ಕೊಂಡ್ವಿ. ಮಾರನೇ ದಿನ ಬೆಳಗ್ಗೆ ಕೆವಾಡಿಯಾಗೆ 6:15 ಅಷ್ಟೊತ್ತು ಹೊರಟ್ಬಿಡೋಣ ಅಂತ ಹೊರಟ್ಬಿಟ್ವಿ. ಸೊ ಕೆವಾಡಿಯಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ. ಸುಮಾರು ಜನಕ್ಕೆ ಪ್ರಶ್ನೆ ಬಂದಿದೆ, ಈಸ್ ಇಟ್ ವರ್ತ್ ಎ ಮಾನ್ಯುಮೆಂಟ್? ನಮ್ಮಂಥ ದೇಶಕ್ಕೆ ಬೇರೆ ಏನೇನೋ ಪ್ರಿಯಾರಿಟೀಸ್ ಇದೆ, ಆ ಪ್ರಿಯಾರಿಟೀಸನ್ನೆಲ್ಲ ಮೀರಿ ಇಂಥ ಒಂದು ಸಿಂಬಾಲಿಕ್ ಮಾನ್ಯುಮೆಂಟ್ ಅಗತ್ಯ ಇದೆಯಾ ಅಂತ ಕೇಳೋರು ಸುಮಾರು ಜನ ಇದೆ. ಅದರಲ್ಲಿ ನಾನು ಒಬ್ಬ. ಬಟ್ ಇದನ್ನು ನೋಡಿದಾಗ, ಎಸ್ಪೆಷಲಿ ನಾವು ಅಪ್ರೋಚ್ ಹೇಗೆ ಆ ಊರೊಳಗೆ, ಆ ಜಾಗಕ್ಕೆ, ಅಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಜಾಗಕ್ಕೆ ಅಪ್ರೋಚ್ ಹೇಗಿದೆ ಅಂದರೆ, ನಾವು ಬರ್ತಿದ್ದಂಗೆ ಕಾಣಿಸೋದು ಈ ಸ್ಟ್ಯಾಚ್ಯೂವಿನ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂವಿನ ಹಿಂಭಾಗ. ಅಷ್ಟು ದೂರದಲ್ಲಿ ಇಟ್ ಸ್ಟ್ಯಾಂಡ್ಸ್ ಔಟ್ ಆ್ಯಸ್ ಎ ಇಂಪೋಸಿಂಗ್ ಫಿಗರ್. ಈ ಪಿಕ್ಚರಲ್ಲೇ ನೋಡ್ಬೋದು ಆ ಮುಸುಕು, ಸುತ್ತ ಅಷ್ಟೊಂದು ಬೆಟ್ಟಗಳು. ಬಟ್ ನೋಡ್ತಿದ್ದಾಗ ಆ ಬೆಟ್ಟಗಳಲ್ಲಿ ಒಂದು ಎದ್ದು ಕಾಣುವಂಥ ಒಂದು ಸಿಲೋಟ್. ಅದನ್ನು ನೋಡಿದಾಗ, ಅಷ್ಟು ದೂರದಿಂದ ಈ ಒಂದು ಸೆಟಪ್ಪಲ್ಲಿ ಬೆಳಗ್ಗೆ ಮುಂಜಾನೆ ಮೋಡಗಳ ಮಧ್ಯ ನೋಡಿದಾಗ ಸಿಗುವಂಥ ರೋಮಾಂಚನ ಇದೆಯಲ್ಲ, ಇಟ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ಲೇನ್ಡ್ ಇನ್ ವರ್ಡ್ಸ್. ಓಕೆ. ಸೊ ಅದು ನೋಡ್ತಿದ್ದ ಹಾಗೆ ನನಗೆ ಇಟ್ಸ್ ಟ್ರೂ ಎನ್ ಐಕನ್ ಫಾರ್ ದಿ ಕಂಟ್ರಿ ಅಂತ ಅನಿಸ್ತು. ಅಂದರೆ ಒಂದು ದೇಶ ಅಂದಮೇಲೆ ಇಟ್ಸ್ ನಾಟ್ ಜಸ್ಟ್ ದಿ ಬೇಸಿಕ್ ನೆಸೆಸಿಟೀಸ್ ಆಫ್ ದಿ ಕಂಟ್ರಿ ದಟ್ ಮೇಕ್ಸ್ ಎ ಕಂಟ್ರಿ ಅಲ್ಲ.
ಸಿಂಬಾಲಿಕ್ ಆಫ್ ನೇಚರ್. ಆ್ಯಂಡ್ ಈ ಒಂದು ಸ್ಟ್ಯಾಚು ಇಟ್ಸ್ ಟ್ರೂಲಿ ಸಿಂಬಾಲಿಕ್. ಈ ಒಂದು ಸ್ಟ್ಯಾಚು ಆದಮೇಲೆ ಈ ಒಂದು ತಿಂಡಿ ನಮ್ಮ ಹೊಟ್ಟೆಗೆ ಸಿಂಬಾಲಿಕ್. ಸೊ ಕೆವಾಡಿ ಎಂಟ್ರಾಗಿ ಪಕ್ಕದಲ್ಲಿ ಅಲ್ಲಿ ಗಾಡಿ ಪಾರ್ಕ್ ಎಲ್ಲ ಮಾಡಿಬಿಟ್ಟು ಒಂದು ಕಡೆ ಲೈಟಾಗಿ ತಿಂಡಿ ತಿಂದ್ಕೊಂಡು ಸ್ಟ್ಯಾಚು ಕಡೆಗೆ ಹೊರಟ್ವಿ. ಸೊ ಸ್ಟ್ಯಾಚು ಆಫ್ ಯೂನಿಟಿ ಸುತ್ತ ಟು ಎಕ್ಸ್ಪ್ಲೇನ್ ದಿ ಡೈವರ್ಸಿಟಿ ಆಫ್ ದಿ ಕಂಟ್ರಿ ಸುಮಾರು ಸಿಂಬಾಲಿಕ್ ಆರ್ಟಿಫ್ಯಾಕ್ಟ್ಸ್ ಇದೆ. ಒಂದು ಈ ಎಲ್ಲ ಭಾಷೆಯಲ್ಲೂ ಬರೆದಿರೋ ಈ ಒಂದು ಬೋರ್ಡು, ಕನ್ನಡದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ರಿಪೋರ್ಟ್ ಮಾಡಬೇಕು, ಯಾರಿಗಾದರೂ ಮಾಡಬೇಕು. ಸೊ ದಾರಿಯಲ್ಲಿ ಹೋಗ್ತಾನೆ ಸೈಡ್ಗೇ ಸ್ಟ್ಯಾಚು ಕಾಣಿಸುತ್ತೆ. ಇಟ್ಸ್ ಹ್ಯೂಜ್. ಸೊ ಈ ಥರ ಹಾಲಿವುಡ್ ಸ್ಟೈಲಲ್ಲಿ ಸ್ಟ್ಯಾಚು ಆಫ್ ಯೂನಿಟಿ ಅಂತ ಆ ಕಡೆ ನರ್ಮದಾ ನದಿ ಆ ಕಡೆ ಸೈಡಿರೋ ಗುಡ್ಡದ ಮೇಲೆ ಬರ್ತಿದ್ದಾರೆ. ನಿಂತ್ಕೊಳ್ಳಿ, ಪ್ರದೀಪ್ ನಿಂತಿರೋ ನೋಡಿದ್ರೆ ಗೊತ್ತಾಗತ್ತೆ ಸ್ಕೇಲ್ ಆಫ್ ದಿ ಸ್ಟ್ಯಾಚು ಏನಿರ್ಬೋದು ಅಂತ. ಸೊ ಅವನು ಒಂದು ಬೆರಳು ಅಂಗುಷ್ಟಕ್ಕಿಂತ ಅವನಕ್ಕಿಂತ ಉದ್ದ ಇದೆ, 6 ಅಡಿಗಿಂತ ಆಲ್ಮೋಸ್ಟ್ 6-7 ಅಡಿ ಟೋ ಇದೆ. ಅಂದರೆ ಜಸ್ಟ್ ಇಮ್ಯಾಜಿನ್ ದ ಸ್ಕೇಲ್ ಆಫ್ ದಿ ಹೋಲ್ ಮಾನ್ಯುಮೆಂಟ್. ಅದೊಂಥರ ಒಂದು ಕಂಪ್ಲೀಟ್ ಪ್ಯಾಕೇಜ್ಡ್ ಲೊಕೇಶನ್ ಇದ್ದಾಗೆ. ಒಂದು ಕಡೆ ಸ್ಟ್ಯಾಚು ಅರೌಂಡ್ ಸ್ಟ್ಯಾಚು ದೇರ್ ಆರ್ ಸರ್ಟೈನ್ ಇವೆಂಟ್ಸ್, ಅಂದರೆ ಲೇಸರ್ ಶೋ ಇದೆ, ನರ್ಮದಾ ನದಿಯಲ್ಲಿ ಒಂದು ಫೆರ್ರಿ ಓಡಾಡುತ್ತೆ ಅರೌಂಡ್ ದಿ ಸ್ಟ್ಯಾಚು. ಒಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಥರ ಒಂದು ಸಫಾರಿ ಇದೆ, ಒಂದು ಏವಿಯರಿ ಇದೆ, ಪಕ್ಷಿಧಾಮ, ರಿಸಾರ್ಟ್ಗಳಿದೆ ಸುಮಾರು. ಸೊ ಒಂದು ಫ್ಯಾಮಿಲಿ ಹೋದರೆ ಕೆವಾಡಿಯಾಗೆ ಇಟ್ಸ್ ಆನ್ ಈಸಿಲಿ 1 ಡೇ ಇವೆಂಟ್ ಟು ಎಂಜಾಯ್ ಎವ್ರಿಥಿಂಗ್. ಸೊ ಒಂದು ಜಾಗಕ್ಕೆ ಹೋಗಿ ಎಲ್ಲದನ್ನು ಮುಗಿಸ್ಕೊಂಡು ಬರೋ ಅಂಥ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಕೆವಾಡಿಯಾ ವಿಲ್ ಡೆಫಿನೆಟ್ಲಿ ಶೈನ್. ಅಫ್ಕೋರ್ಸ್ ಇವಾಗ ನಾವು ಹೋಗಿದ್ದ ಟೈಮ್ನಲ್ಲಿ ಕೊರೋನಾ ಇದ್ದಿದ್ದರಿಂದ ಜನ ಇರಲಿಲ್ಲ. ದೆರ್ ವಾಸ್ ನೋ ಕಂಜೆಷನ್ ಆರ್ ಎನಿಥಿಂಗ್. ಇಟ್ ಸೀಮ್ಡ್ ಎ ಬಿಟ್ ಡಲ್, ಬಟ್ it's definitely one of the tourist destinations. International travelers go ಅಷ್ಟೇ, ನಮಗೂ ಅಷ್ಟೇ. ಸೊ ಒನ್ ಆಫ್ ದಿ ಪ್ಲೇಸಸ್ ವಿ ಮಸ್ಟ್ ವಿಸಿಟ್. ಆ್ಯಸ್ ಐ ಟೋಲ್ಡ್, ಎಲ್ಲ ವಯಸ್ಸಿನವ್ರಿಗೆ, ಅಂದರೆ ವಯಸ್ಸಾದವ್ರಿಗೆ ಸ್ಟ್ಯಾಚು ಹತ್ರ ಹೋಗೋಕ್ಕೆ ಆಕ್ಸೆಸಿಬಿಲಿಟಿ, ಇಟ್ಸ್ ಆಲ್ ವೆಲ್ ಥಾಟ್ ಆ್ಯಂಡ್ ಮೇಡ್ ವೆರಿ ನೈಸ್ಲಿ. ಸೊ ಸುತ್ತಮುತ್ತ ಓಡಾಡಿದ್ವಿ. ಒಳಗೊಂದು ಮ್ಯೂಸಿಯಮ್ ಇದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ, ಈ ಮಾನ್ಯುಮೆಂಟ್ ಹೇಗಾಯಿತು ಅದರ ಡೀಟೇಲ್ಸ್ ಬಗ್ಗೆ. ಆಮೇಲೆ ಒಂದು ಲಿಫ್ಟಲ್ಲಿ ವಿ ಕ್ಯಾನ್ ಗೋ ಅಪ್ ಟು ದಿ ಚೆಸ್ಟ್ ಲೆವೆಲ್ ಆಫ್ ದಿ ಎಂಟೈರ್ ಸ್ಟ್ಯಾಚು. ಅಲ್ಲಿ ವಿಂಡೋಸ್ ಥರ ಮಾಡಿದ್ದಾರೆ, ಅಲ್ಲಿಂದ ಫೋಟೋ ತಕ್ಕೋಬೋದು. ಸೊ ಇದು ನಾವು ಅಲ್ಲಿಂದ ತೊಗೊಂಡಿದ್ದು ವೀಡಿಯೋ. ಸೊ ಅಲ್ಲಿಂದ ಆ ಡ್ಯಾಮು, ಸರ್ದಾರ್ ಸರೋವರ್ ಡ್ಯಾಮು, ಸುತ್ತ ಇರೋ ಲ್ಯಾಂಡ್ಸ್ಕೇಪು, ಹರಿಯೋ ನೀರು ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ it's definitely worth a visit. ಸೊ ಅದನ್ನು ಮುಗಿಸ್ಕೊಂಡ್ವಿ. ನನಗಷ್ಟೊತ್ತಿಗೆ ಹಿಂದಿನ ದಿನ ಮಾಡಿದ ಪಾಪದ ಕರ್ಮಫಲ ಕಾಡೋಕ್ಕೆ ಶುರುವಾಗಿತ್ತು. ಏನು ಪಾಪ ಮಾಡಿದ್ದೆ, ಆ ಫೇಫ್ಡ ಅಂತೆಲ್ಲ ತೊಗೊಂಡಿದ್ವಲ್ಲ, ಅದನ್ನು ಇವ್ರು ಯಾರೂ ಮುಗಿಸ್ಲಿಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ಚೆನ್ನಾಗಿ ತಿಂದಿದ್ದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ದರ್ಶನ ಮಾಡ್ಕೊಂಡು ಮೇಲೋಗಿ ಕೆಳಗೆ ಬರ್ತಿದ್ದಂಗೆ ಟ್ಯಾಪ್ ಓಪನ್ ಆಯಿತು. ಓಪನ್ ಆದ ಟ್ಯಾಪ್ಗೆ ಅಲ್ಲಿ ಚೆನ್ನಾಗಿ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಏನೇನು ಅರೇಂಜ್ ಮಾಡಿದ್ದಾರೆ ಟಾಯ್ಲೆಟ್ಗೆ, ಅದನ್ನೆಲ್ಲ ಚೆನ್ನಾಗಿ ಸಂಪೂರ್ಣವಾಗಿ ಉಪಯೋಗಿಸಿ ಐ ವಾಸ್ ನಾಟ್ ಇನ್ ಎ ಪೊಸಿಷನ್ ಟು ಹ್ಯಾವ್ ಎನಿಥಿಂಗ್ ಮೋರ್ ಹೊಟ್ಟೆಗೆ. ಸೊ ಅಲ್ಲಿಂದ ಕೆವಾಡಿಯಿಂದ ಹಿಂದಿನ ರಾತ್ರಿನೇ ಡಿಸೈಡ್ ಮಾಡಿದ್ವಿ, ಕೆವಾಡಿಯಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಹೊರಟುಬಿಡೋಣ. ಗಿವನ್ ಹೌ ದಿ ಕೋವಿಡ್ ಸಿಚುವೇಶನ್ ಈಸ್ ಆ್ಯಕ್ಟಿಂಗ್ ಅಪ್, ಏನು ಮಧ್ಯದಲ್ಲಿ ಇನ್ನೇನು ಸ್ಟಾಪ್ ಬೇಡ. ಗೋವಾ ಅಂತ ಅಂದ್ಕೊಂಡಿದ್ವಿ, ಬಟ್ ಗೋವಾ ಬೇಡ, ಸ್ಕಿಪ್ ಮಾಡಿಬಿಟ್ಟು ಬೆಂಗಳೂರಿಗೆ ಹೊರಟುಬಿಡೋಣ ಅಂತ. ದಟ್ ವಾಸ್ ದಿ ಪ್ಲ್ಯಾನ್. ಆ್ಯಂಡ್ ಟೋಟಲ್ ಜರ್ನಿ ವಾಸ್, ಇಲ್ಲಿ ಮ್ಯಾಪಲ್ಲಿ ನೋಡ್ತಿರಂಗೆ 24 hours. ಓಕೆ.
ಸೊ ನಾವು ಫಸ್ಟ್ ಏನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ಆಫ್ ಅಂದರೆ ನಮ್ಮದು ಇನ್ನೂ ಕ್ಲಿಯರ್ ಮೈಂಡ್ ಇರಲಿಲ್ಲ, ಹೋಗೇ ಬಿಡೋಣ ಅಂತ. ಸೊ ಕೆವಾಡಿಯಿಂದ ಬಂದ್ವಿ. ಗುಜರಾತ್ ಥಾಲಿ ಸಿಗತ್ತೆ ಅಂತ ಎಲ್ಲ ರಾಜ್ಪಿಪ್ಲ ಅಲ್ಲಿ ಇಲ್ಲಿ ಎಲ್ಲ ಒಂದು ಕಡೆ ನೋಡಿದ್ವಿ. ಒಂದು ಕಡೆ ಎಲ್ಲೋ ಹೋಟ್ಲ್ ಕಾಣಿಸ್ತು. ಹೋದರೆ ಅವ್ರಿಗೆ ಅವರು ಕೊಟ್ಟಿದ್ದ ಥಾಲಿಗೂ ನಾವು ಅಂದ್ಕೊಂಡಿದ್ದ ಥಾಲಿಗೂ ಅಜಗಜ ಅಂತಾರೆ. ಕೊಟ್ಟಿದ್ದು ಏನೋ ತಿಂದುಬಿಟ್ಟು ನಾನು ತಿನ್ನೋಕ್ಕಾಗಲಿಲ್ಲ, ಇನ್ನೂ ಸೋರ್ತಾನೆ ಇತ್ತು ನಮಗೆ. ಸೊ ಅಲ್ಲಿಂದ ದಮನ್ನಿಗೆ ಬಂದ್ವಿ. ದಮನ್ನಲ್ಲಿ ಜಾಂಪೋರೆ ಬೀಚ್ ಅಂತ ಒಂದಿದೆ. ಆ ಬೀಚನ್ನು ನೋಡಿಕೊಂಡು ಅಲ್ಲೆಲ್ಲ ಫೋಟೋ ತೆಕ್ಕೊಂಡು ಸನ್ಸೆಟ್ ನೋಡಿಕೊಂಡು, ಸನ್ಸೆಟ್ಟಲ್ಲಿ ತಣ್ಣಗೆ ಯೋಚಿಸಿ ಎಳ್ನೀರು ಕುಡ್ಕೊಂಡು ಕೊನೆಗೆ ವಿ ಡಿಸೈಡೆಡ್ ವಿ ವಿಲ್ ಡ್ರೈವ್ ಡೌನ್ ಟು ಬ್ಯಾಂಗ್ಳೂರ್. ಸೊ ದಾರಿಯಲ್ಲಿ ಮಹಾರಾಷ್ಟ್ರ ಎಂಟ್ರಾಗೋಕ್ಕಿಂತ ಸ್ವಲ್ಪ ಮುಂಚೆ ಒಂದು ಕಡೆ ಒಂದು ಸ್ವಲ್ಪ ಊಟ ಪ್ಯಾಕ್ ಮಾಡಿಕೊಂಡು, ಮುಂಬೈ ಎಲ್ಲ ದಾಟಿ ನವಿ ಮುಂಬೈ ಎಲ್ಲ ದಾಟಾದಮೇಲೆ ಒಂದು ಕಡೆ ನಿಲ್ಲಿಸಿ ಪುಣೆಗಿಂತ ಮುಂಚೆ ಆ ಊಟ ಖಾಲಿ ಮಾಡಿಕೊಂಡು ಫಸ್ಟ್ ನಾನು ಡ್ರೈವ್ ಮಾಡಿದೆ ಆಲ್ಮೋಸ್ಟ್ ಈ ಪಾಯಿಂಟ್ ಡಿನ್ನರ್ ಪಾಯಿಂಟ್ ತನಕ. ಅಲ್ಲಿಂದ ಮುಂದಕ್ಕೆ ಒಂದು ಸ್ವಲ್ಪ ಗೌತಮು, ಆಮೇಲೆ ಡಾಕ್ಟರ್ ಗಿರೀಶು, ಬೆಳಗ್ಗೆ ತನಕ ವಿ ಕಂಟಿನ್ಯೂಸ್ಲಿ ಡ್ರೋ. ಬೆಳಗಾಂ ಬಂದಾಗ ಬಾರ್ಡ್ರಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಡಿಸೈಡ್ ಆಯಿತು. ಅಂದರೆ ಬಾರ್ಡ್ರಲ್ಲಿ ಕೇಳಿದ್ರು, ಇಲ್ಲ ಎಂಟ್ರಿ ಇಲ್ಲ, ಯು ಹ್ಯಾವ್ ಟು ಗೆಟ್ ಟೆಸ್ಟೆಡ್ ಅಂತ. ನಮ್ಮ ಹತ್ರ ಒಂದು ಹೋಗಿಂತ ಮುಂಚೆ ಇದ್ದಿದ್ದು ನೆಗೆಟಿವ್ ರಿಪೋರ್ಟ್ ಇತ್ತು. ಆಮೇಲೆ ವಿ ಕನ್ವಿನ್ಸ್ ದೆಮ್ ದಟ್ ವಿ ಹ್ಯಾವ್ ನಾಟ್ ಸ್ಟೇಡ್ ಎನಿವೇರ್ ಇನ್ ಮಹಾರಾಷ್ಟ್ರ, ವಿ ಹ್ಯಾವ್ ಜಸ್ಟ್ ಟ್ರಾನ್ಸಿಟೆಡ್ ಅಂದ್ಬಿಟ್ಟು ಅವ್ರು ಬಿಟ್ಟರು. ಸೊ ಬೆಳಗಾಂ ದಾಟಿಬಿಟ್ಟು ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಚಿತ್ರದುರ್ಗ ವಯ ಬೆಂಗಳೂರಿಗೆ ಬಂದುಬಿಟ್ರು. ಮಧ್ಯದಲ್ಲಿ ಬೆಳಗಾಂ ಎಂಟರ್ ಆಗ್ತಿದ್ದಂಗೆ ಒಂದು ಕಡೆ ಪೂರ್ತಿ ಮಂಜು ಕವಿದ ರೋಡು, ಅಲ್ಲೆಲ್ಲ ಉಚ್ಕೊಂಡು ದಾರಿಯಲ್ಲೇ ಒಂದು ಕಡೆ ಅಷ್ಟೊತ್ತಿಗೆ ಬೆಂಡು ಬಸವಳಿದಿದ್ದ ನಾಲಿಗೆಗೆ ಇಡ್ಲಿ ರುಚಿ ಮುಟ್ಸೋಣ ಅಂತ ಹೋದ್ವಿ. ಇಡ್ಲಿ ಮಾತ್ರ ಬಾಲಿದ್ದಂಗಿತ್ತು. ಸೊ ಹಂಗಾಗಿ ಮುಂದಕ್ಕೆ ಧಾರವಾಡಕ್ಕೆ ಹೋಗಿ, ಧಾರವಾಡದಲ್ಲಿ ಕಾಮತ್ತಲ್ಲಿ ಒಂದು ಕಡೆ ಊಟಕ್ಕೆ ನಿಲ್ಲಿಸಿ, ಅಲ್ಲೂ ತಿಂಡಿಗೆ ನಿಲ್ಲಿಸಿ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಅಲ್ಲೂ ನಮಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ಧಾರವಾಡ ಮುಗಿಸಿದ್ವಿ. ನೆಕ್ಸ್ಟು ಅಲ್ಲಿ ಸರಿ ಹೋಗಲಿಲ್ಲ ಅಂತ ದಾವಣಗೆರೆಗೆ ಬಂದು ಒಂದು ಬೆಣ್ಣೆ ದೋಸೆ ಹಾಕ್ಕೊಂಡು ದೆನ್ ವಿ ವೌಂಡ್ ಅಪ್ ಇನ್ ಬ್ಯಾಂಗ್ಳೂರ್. ಸೊ ಓವರ್ ಆಲ್ ದಿಸ್ ವಾಸ್ ದಿ ಜರ್ನಿ ಥ್ರೂ ಔಟ್. ಈ ಇಡೀ ಜರ್ನಿ ಇಲ್ಲಿ ಏನು ಒಂದು ಬ್ಲೂ ಲೈನ್ ಮೂಲಕ ಕಾಣಿಸುತ್ತೆ, ಆಬ್ವಿಯಸ್ಲಿ ವುಡ್ ಹ್ಯಾವ್ ರಿಯಲೈಸ್ ಇಟ್ ವಾಸ್ ಮಚ್ ಮೋರ್ ದ್ಯಾನ್ ದಟ್. ಜಸ್ಟ್ ಟ್ರೈ ಟು ಕ್ಯಾಪ್ಚರ್ ಒಂದು ಕೊಲಾಜ್ ಥರದಲ್ಲಿ ನೆಕ್ಸ್ಟ್ ಫ್ಯೂ ಸ್ಲೈಡ್ಸಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಬೆಟ್ಟ ನೋಡಿದ್ವಿ, ಬಯಲು ಸೀಮೆ ನೋಡಿದ್ವಿ, ಮರಳುಗಾಡು ನೋಡಿದ್ವಿ, ಬೀಚ್ ನೋಡಿದ್ವಿ, ಸ್ನೋ ಟಾಪ್ ಕ್ಯಾಪ್ಡ್ ಮೌಂಟೇನ್ಸು, ಗ್ರೀನ್ ಫೀಲ್ಡ್ ಮೌಂಟೇನ್ಸು, ಎಲ್ಲ ಕಡೆ ಡಿಫ್ರೆಂಟ್ ಫುಡ್ ಕ್ಯೂಸೀನು, ಮಾನ್ಯುಮೆಂಟ್ಸು, ಜನರ ಕಷ್ಟ, ಕೊರೋನಾ ಹೇಗೆ ಇಂಪ್ಯಾಕ್ಟ್ ಆಗಿದೆ. ಸೊ ಇಟ್ಸ್ ಆನ್ ಅನ್ಫರ್ಗೆಟಬಲ್ ಟ್ರಿಪ್. ಮೊದಲೇ ಹೇಳಿದಾಗೆ ಇಟ್ ವಾಸ್ ಗುಡ್ ದಟ್ ಐ ಟುಕ್ ದಿ ಡಿಸಿಷನ್ ಆ್ಯಂಡ್ ನನ್ನನ್ನು ಪುಷ್ ಮಾಡಿ ಹೋಗು ಅಂತ ಕಳಿಸಿದ್ದು. ಇಟ್ ವಾಸ್ ಎ ವೆರಿ ಗುಡ್ ಥಿಂಗ್. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಸೀರೀಸ್ ಆಫ್ ವಿಡಿಯೋಸ್. Thank you.